ನೀವು ನೋಡ್ತಾ ಇದ್ದೀರಾ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸೆಪ್ಟೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಎತ್ತಿನಹೊಳೆ ಕುಡಿಯುವ ನೀರಿಗಾಗಿ ನಿರ್ಮಿಸಿರುವ ಎಲ್ಲ ವಿಆರ್ಗಳಿಂದ ಯಶಸ್ವಿಯಾಗಿ ನೀರೆತ್ತಲಾಗುವುದು ಎಂದು ಯೋಜನಾ ವ್ಯವಸ್ಥಾಪಕ ನಿರ್ದೇಶಕ ಸಣ್ಣ ಚಿತ್ತಯ್ಯ ಹೇಳಿದ್ದಾರೆ. ಶುಕ್ರವಾರ ತಾಲೂಕಿನ ಎತ್ತಿನಹಳ್ಳ ಗ್ರಾಮದಲ್ಲಿ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿ ಮಾತನಾಡಿ 2024ರ ಜುಲೈ ತಿಂಗಳಿನಲ್ಲಿ 3 ವಿಆರ್ಗಳಿಂದ ನೀರು ಎತ್ತುವ ಗುರಿ ಹೊಂದಲಾಗಿದ್ದು, ಇದರಂತೆ ನಮ್ಮ ಕಾರ್ಯಸಾಧನೆಯಾಗಿದ್ದು, ಈಗಾಗಲೇ ಕಾಡುಮನೆ ಗ್ರಾಮದಲ್ಲಿರುವ ವಿಆರ್ 5ರಿಂದ ಈಗಾಗಲೇ ಯಶಸ್ವಿಯಾಗಿ ಕಾಡುಮನೆಯಿಂದ 22 ಕಿಲೋಮೀಟರ್ ದೂರದಲ್ಲಿರುವ ನಾಗರ ಗ್ರಾಮದ ಡಿಸಿ ಚೇಂಬರ್ 3ಕ್ಕೆ ಜೂನ್ ತಿಂಗಳಿನಲ್ಲಿ ನೀರು ಹರಿಸಲು ಯಶಸ್ವಿಯಾಗಿದ್ದು, ಇಂದು ವಿಆರ್ 1ರಿಂದ ಪ್ರಾಯೋಗಿಕವಾಗಿ ನೀರು ನಾಗರ ಗ್ರಾಮದ ಡಿಸಿ ಚೇಂಬರ್ 3ಕ್ಕೆ ನೀರು ಹರಿಸಲಾಗುತ್ತಿದೆ. ನಾಗರ ಗ್ರಾಮದಿಂದ ಮತ್ತೆ ನೀರು ಮೇಲೆತ್ತುವ ಮೂಲಕ ತಾಲೂಕಿನ ಹೆಬ್ಬನಹಳ್ಳಿ ಗ್ರಾಮದಲ್ಲಿರುವ ಡಿಸಿ 4 ಚೇಂಬರ್ಗೆ ತಲುಪಿಸಿ ಅಲ್ಲಿಂದ ತೆರೆದ ನಾಲೆಯ ಮೂಲಕ ಯೋಜನೆಯ ಮುಖ್ಯ ಕೇಂದ್ರದಿಂದ 42 ಕಿಲೋಮೀಟರ್ ದೂರದಲ್ಲಿರುವ ಬೇಲೂರು ಗಡಿಗೆ ಮುಂದಿನ 3 ದಿನಗಳಲ್ಲಿ ನೀರು ಹರಿಯಲಿದೆ ಎಂದರು. ಯೋಜನೆಯಲ್ಲಿ 24 ಟಿಎಂಸಿ ನೀರು ಎತ್ತುವ ಗುರಿ ಹೊಂದಿದ್ದು, ಇದರಲ್ಲಿ ವಿಆರ್ 1 ಹಾಗೂ ವಿಆರ್ 7ರಲ್ಲೇ ಯೋಜನೆಯ 55% ನೀರು ಲಭ್ಯವಿದ್ದು, ವಿಆರ್ಎಲ್ 1ರ ಎತ್ತಿನಹೊಳೆ 1ರಲ್ಲೇ 6.98 ಟಿಎಂಸಿ ನೀರು ಲಭ್ಯವಾಗಿರುತ್ತದೆ ಎಂದರು. ವಿಆರ್ಎಲ್ 1ರಿಂದ ಇದು ಪ್ರಾಯೋಗಿಕವಾಗಿ ಒಂದು ಮೋಟಾರ್ ಮೂಲಕ ನೀರು ಎತ್ತಲು ಚಾಲನೆ ನೀಡಿದ್ದು, ವಿಆರ್ಎಲ್ 1ರಲ್ಲೇ ಒಟ್ಟು 16,000 HP ಸಾಮರ್ಥ್ಯದ 7 ಮೋಟಾರ್ಗಳಿದ್ದು, ಪ್ರತಿದಿನ ಹಂತ ಹಂತವಾಗಿ ಎಲ್ಲ ಮೋಟಾರ್ಗಳಿಗೂ ಚಾಲನೆ ನೀಡುವ ಗುರಿ ಹೊಂದಿದ್ದು, ಪ್ರತಿ ಮೋಟಾರ್ ದಿನ ಒಂದಕ್ಕೆ 7 ಕ್ಯೂಬಿಕ್ ಮೀಟರ್ ಮೇಲೆತ್ತುತ್ತಿದ್ದು, ವಿಆರ್ 1ರಲ್ಲಿರುವ 7 ಮೋಟಾರ್ಗಳು ಚಾಲನೆಯಾದಲ್ಲಿ 49 ಕ್ಯೂಬಿಕ್ ಮೀಟರ್ ನೀರು ಹೊರ ಹರಿಯಲಿದೆ ಎಂದರು. ಸೆಪ್ಟೆಂಬರ್ಗೆ ಪೂರ್ಣ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗಾಗಿ ತಾಲೂಕಿನಲ್ಲಿ 8 ವಿಆರ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು, ವಿಆರ್ 3 ಹೊರತುಪಡಿಸಿ ಬಹುತೇಕ ಎಲ್ಲ ವಿಆರ್ಗಳ ಕೆಲಸ ಸಂಪೂರ್ಣಗೊಂಡಿದ್ದು, ಈಗಾಗಲೇ ಪ್ರಾಯೋಗಿಕವಾಗಿ ಎಲ್ಲ ವಿಆರ್ಗಳಿಂದ ನೀರು ಎತ್ತುವ ಕೆಲಸ ನಡೆಯುತ್ತಿದ್ದು, ಸೆಪ್ಟೆಂಬರ್ ಅಂತ್ಯಕ್ಕೆ ಎಲ್ಲ ವಿಆರ್ಗಳಿಂದ ಯಶಸ್ವಿಯಾಗಿ ನೀರು ಹರಿಯುವ ಗುರಿ ಹೊಂದಲಾಗಿದೆ ಎಂದರು. ತಾಲೂಕಿನಲ್ಲಿ ಈಗಾಗಲೇ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ 98% ಕೆಲಸ ಮುಗಿದಿದ್ದು, ನಿಗದಿತ ಜಿಲ್ಲೆಗಳಿಗೆ ನೀರು ನೀಡಲು ಯೋಜನಾ ಪ್ರದೇಶದ ಹಲವೆಡೆ ಅರಣ್ಯ ಇಲಾಖೆ ಅಡಚಣೆ ಸೇರಿದಂತೆ ವಿವಿಧ ತಾಂತ್ರಿಕ ಕಾರಣಗಳು ಕಾಮಗಾರಿಗೆ ತೊಡಗಾಗಿದೆ. ಈ ಎಲ್ಲ ಸಮಸ್ಯೆ ನಿವಾರಣೆಗೆ ಉಪಮುಖ್ಯಮಂತ್ರಿಗಳು ಆಸಕ್ತಿ ತೋರಿದ್ದು, ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸಲಾಗುತ್ತಿದೆ. ಈಗ ಎದುರಾಗಿರುವ ಎಲ್ಲ ಸಮಸ್ಯೆಗಳು ನಿಗದಿತ ಸಮಯದಲ್ಲಿ ಬಗೆಹರಿದರೆ ಮಾರ್ಚ್ 2027ರ ವೇಳೆಗೆ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಪೂರ್ಣಗೊಳ್ಳಲಿದೆ ಎಂದರು. TV46 ಮಲೆನಾಡು ನ್ಯೂಸ್, ಸಕಲೇಶಪುರ. ಮಾಡೋಣ ಎಲ್ಲ ನೋಡಿಬಿಟ್ಟು ಬಂದು ನನಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ನಾನು ನಾಳೆ ವರದಿ ಸಬ್ಮಿಟ್ ಮಾಡಿ ಆದಮೇಲೆ ನಮ್ಮ DCM ಸಾಹೇಬರು ಡೇಟ್ ಬರ್ತಾರೆ. ಇಲ್ಲಿ ನೋಡಿಬಿಟ್ಟು ನಾವು ಅಫಿಷಿಯಲಿ ನಾವು ಡಿಕ್ಲೇರ್ ಮಾಡ್ತೀವಿ. ಇವಾಗ ಎತ್ತಿರ್ತಕ್ಕಂಥ ನೀರು 42 ಕಿಲೋಮೀಟ್ರ್ವರೆಗೂ ನಾಲೆ ಥ್ರೂ ಇದೆ. ಕಿಲೋಮೀಟ್ರಲ್ಲಿ ಒಂದು ಕೆನಾಲ್ ಎಸ್ಕೇಪ್ ಬಿಟ್ಟಿದ್ದೀವಿ. ನಾವು ಇಷ್ಟೆಲ್ಲ ಕಟ್ಪಟ್ಟು ನೀರು ವೇಸ್ಟ್ ಆಗಬಾರ್ದಲ್ಲ. ನಮ್ಮ ಉಪಮುಖ್ಯಮಂತ್ರಿಗಳು ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ. ನಾವು ಕೆನಾಲ್ ಎಸ್ಕೇಪ್ ಎತ್ಬಿಟ್ರೆ ನಮ್ಮ ವಿ ಸಾಗರ ಹಿರಿಯೂರ ಹತ್ರ ಕಟ್ಟಿರ್ತಕ್ಕಂಥ ವಿ ಸಾಗರ ಡ್ಯಾಮು 80 ಕಿಲೋಮೀಟ್ರ್ ದೂರ ಆಗುತ್ತೆ. ಅಲ್ಲಿ ನೀರು ಬಿಡ್ತೀವಿ. ಮುಂದೆ ತುಮಕೂರುವರೆಗೂ ಯಾಕೆ ತಗೊಂಡೋಗೋಕ್ಕಾಗಿಲ್ಲ ಅಂತಂದರೆ 42 ಕಿಲೋಮೀಟ್ರಿಂದ 229 ಕಿಲೋಮೀಟ್ರ್ವರೆಗೂ 19.43 ಕಿಲೋಮೀಟ್ರ್ ಫಾರೆಸ್ಟ್ ರೀಚ್ ಇದೆ. ನಮಗೆ ಫಾರೆಸ್ಟ್ ಪರ್ಮಿಷನ್ ಇನ್ನೇನು ಮಂತಲ್ಲಿ ಆಗುತ್ತೆ. ಅದನ್ನು ನಾವು ಥ್ರೂ ಮಾಡ್ತೀವಿ. ನೀರು ಚಾಲನೆ ಆಯಿತು. ಒಂದು ಪಂಪು ಇವಾಗ ನಾವು ಎತ್ಬಿಟ್ಟಿದ್ದೀವಿ. 7 ಕ್ಯೂಮೆಕ್ಕು ನೀರು ಹೋಗುತ್ತೆ. ಇನ್ನೊಂದು ಪಂಪು ಇನ್ನೊಂದು 7 ಕ್ಯೂಮೆಕ್. ಇದು 6+1 7 28 ಅಲ್ವಾ? ಅಂದರೆ 6 ಇಂಟು 7 7 42 ಕ್ಯೂಮೆಕ್ ನಾವು ನೀರು ಮೇಲ್ಗಡೆ ಎತ್ತಬಹುದು ಇವು ಸಿಸ್ಟಮಿಂದ. ಇವತ್ತು ಒಂದು ಪಂಪ್ ಮಾತ್ರ ಪ್ರಾಯೋಗಿಕವಾಗಿ ಚಾಲನೆ ಮಾಡಿದ್ದೀವಿ. 7 ಕ್ಯೂಮೆಕ್ ಇವಾಗ ನೀರು ಅಲ್ಲಿ ತಲುಪ್ತಾ ಇದೆ ಡೆಲಿವರಿ ಚೇಂಬರ್ 3ಗೆ. ಇಲ್ಲಿಂದ ಟ್ರಾವೆಲ್ ಡಿಸ್ಟೆನ್ಸು 7.1 ಕಿಲೋಮೀಟ್ರ್ ಇದೆ. ಮೇ ಬಿ ಅನದರ್ 15 ಮಿನಿಟ್ಸ್ ಅಲ್ಲಿಗೆ ರೀಚ್ ಆಗುತ್ತೆ. ಅದನ್ನು 7.1 ಕಿಲೋಮೀಟ್ರ್ ಟ್ರಾವೆಲಿಂಗ್ ಡಿಸ್ಟೆನ್ಸ್. ಇವಾಗ ನೀರು ಹೋಗಬೇಕು ಅಂದರೆ ಕನಿಷ್ಠ 15ರಿಂದ 20 ನಿಮಿಷ ಅಲ್ಲಿ ತಗೊಳ್ಳುತ್ತೆ. ಅಲ್ಲಿ ಹೋದ ತಕ್ಷಣವೇ ಅವರು ರೆಡಿಯಾಗಿದ್ದಾರೆ. ಇಲ್ಲಿ ಏನು ನಾವು ಸ್ವಿಚ್ ಆನ್ ಮಾಡೋದಿಲ್ಲ, ಅದೇ ಥರನೇ ಅಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಅಲ್ಲಿ DC4 ಡೆಲಿವರಿ 4 ನಮ್ಮದು ಮೈನ್ ಕೆನಾಲ್ ಇದೆಯಲ್ಲ, ಅಲ್ಲಿ ನೀರು ಹೋಗುತ್ತೆ. ಹೆಬ್ಬನಹಳ್ಳಿ ಅಂತ, ಹೆಬ್ಬನಹಳ್ಳಿಯಿಂದ ಮೇಲ್ಗಡೆ ನಾವು ಕಟ್ಟಿದ್ದೀವಲ್ಲ, ಅದು ಹೋಗ್ತಾ ಇದೆ. ಈಗ ಇದೇ ಥರನೇ ನಾವು ವಿಆರ್ 1ಇಂದ ಟ್ರಯಲ್ ರನ್ ಮಾಡಿದ್ದೀವಿ. ಈಗಾಗಲೇ ವಿಆರ್ 4 ವಿಆರ್ 5 ಈಗಾಗಲೇ ಟ್ರಯಲ್ ರನ್ ಮುಗಿದಿದೆ. ಈಗ ಇವು ಶಂಕರ ಒಂದು 6 ಮೋಟ್ರನ್ನು ನಾವು
15ನೇ ತಾರೀಕು ಅಷ್ಟೊತ್ತಿಗೆ ರೆಡಿ ಮಾಡ್ಕೊತೀವಿ. ಇನ್ನು 4 ಡೇಸ್ ಆದಮೇಲೆ ಇನ್ನೊಂದು ಮೋಟ್ರು, ಇನ್ನೊಂದು 2 ಡೇಸ್ ಆದಮೇಲೆ ಇನ್ನೊಂದು ಮೋಟ್ರು, ಇದೆಲ್ಲನೂ ಮಾಡಿ ನನಗೆ ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವರು ಹೋಗಿ ನೋಡ್ಕೊಂಡು ಬನ್ನಿ, ಸ್ಟಾಕ್ ಆಫ್ ದಿ ಸಿಚುವೇಷನ್ನು ಕೊಡಿ,